ಹಾಯ್ ಎಲ್ಲರಿಗೂ ನಮಸ್ಕಾರ. ಆಶಿತಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಸ್ವಲ್ಪ ಸಾಂಬಾರು ಬೀಜ ಉರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ರು. ಫಸ್ಟು ಧನಿಯಾ ಕಾಳನ್ನ ಹುರ್ಕೊತಾ ಇದ್ದಾರೆ. ಧನಿಯಾ ಬೀಜ ಹುರ್ಕೊತಾ ಇದ್ದಾರೆ ನಮ್ಮಮ್ಮ. ಧನಿಯಾ ಬೀಜ ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಮೆಂತ್ಯನ ಹುರ್ಕೊತಾ ಇದ್ದಾರೆ. ಮಾಮೂಲಿ ಎಲ್ಲರೂ ಯಾವ ಥರ ಸಾಂಬಾರು ಬೀಜ ಮಾಡ್ಕೊತಾರೋ ಅದೇ ಥರ ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆನ ಸ್ವಲ್ಪ ಕೆಂಪು ಆಗೋ ಹುರ್ಕೊತಾರೆ. ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಜಜ್ಜಿಬಿಟ್ಟು ಹಾಕ್ಕೊತಾರೆ. ಅರ್ಶಿನದ ಕೊಂಬು ಇರುತ್ತಲ್ಲ ಆ ಥರದ್ದು. ಆಮೇಲೆ ನೆಕ್ಸ್ಟು ಚಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಸ್ವಲ್ಪ ಕೆಂಪಗಾಗಂಟ ಹುರ್ಕೊಬಿಟ್ಟು ಅದು ಸ್ವಲ್ಪ ಕಂದು ಬರೋ ಗಂಟೆ ಹುರ್ಕೊಂಡು ಆಮೇಲೆ ಕಡಲೆಕಾಳನ್ನ ಹಾಕ್ಕೊತಾರೆ. ಅದು ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿಗೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು ಸಣ್ಣ ದೊಡ್ಡ ಬೋಸಿಗೆ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಗಸಗಸೆ ಒಂದು 2 ಪ್ಯಾಕೆಟ್ ಗಸಗಸೆ ಹಾಕ್ಕೊಬಿಟ್ಟು ಒಂದು ಅರ್ಧ kg ಕಡಲೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬಿಟ್ಟು ಇದನ್ನು ನನ್ನ ಅಕ್ಕನ ಮಕ್ಕಳು ಎಲ್ಲ ಇದು ಮಾಡ್ತಾಯಿದ್ರು ಅಂತ ಅವ್ರಿಗೆ ಸ್ವಲ್ಪ ಹುರಿತಾ ಇದ್ದಾರೆ ಕಡಲೆಕಾಳನ್ನ. ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಮರಾಠಿ ಮೊಗ್ಗು ಅದೇನೋ ಅಂತಾರೆ ಅದು, ಮತ್ತು ಸ್ವಲ್ಪ ಲವಂಗ ಹಾಕೋಲ್ಲ ನಮ್ಮಮ್ಮ, ವಾಸನೆ ಬರುತ್ತೆ ಅಂತ ಸ್ವಲ್ಪ ಮೆಣಸು ಮತ್ತು ಏಲಕ್ಕಿ ಹಾಕ್ಕೊಬಿಟ್ಟು ಎಲ್ಲ ಹುರ್ಕೊಬಿಟ್ಟು ಹಾಕ್ತಾರೆ. ಆಮೇಲೆ 1 ಕಪ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಗಂಟ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಎಲ್ಲನೂ ಒಂದು ಬೋಸಿಗೆ ಹಾಕ್ಬಿಟ್ಟು ನೋಡಿ ಅಲ್ಲಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಕಡಲೆಕಾಳನ್ನ ಹಾಯ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಒಣಗಿಸ್ಬೇಕಾಗಿತ್ತು, ಬಿಸಿಲು ಇಲ್ದಿದ್ದಕ್ಕೆ. ಇವಾಗ ಅದನ್ನೇ ಸ್ವಲ್ಪ ಬಾಣಲಿ ಸ್ವಲ್ಪ ಬೆಚ್ಚಗಾಗಬೇಕು ಆ ಥರ ಹುರ್ಕೊತಾರೆ ನಮ್ಮಮ್ಮ. ಹುರ್ಕೊಂಡಾದ್ಮೇಲೆ ಸಂಜೆ ಸ್ವಲ್ಪ ಸೊಪ್ಪಿನ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಆಮ್ಲೆಟ್ ಮಾಡೋಣ ಅಂತ ಮೊಟ್ಟೆನ ತೆಗ್ದ್ಬಿಟ್ಟು ನೋಡಿದ್ರೆ ಚಿಕ್ಕದ ಮೊಟ್ಟೆ ಇತ್ತು. ಅದು ನೋಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೇ ಹೊಡಿಯೋಣ ಅಂತ ಹೊಡೆದ್ವಿ. ಆದರೆ ಅದು ಚೆನ್ನಾಗೇ ಇದ್ದಿಲ್ಲ ನೋಡಿ. ಇವಾಗ ಯಾವ ಥರ ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಸೊಪ್ಪಿಲ್ಲ ಸ್ವಲ್ಪ ಉಪ್ಪು ಎಲ್ಲನೂ ಹಾಕ್ಕೊಬಿಟ್ಟು ಆಮ್ಲೆಟ್ ಮಾಡೋದೆ. ಇವಾಗ ಅದಕ್ಕೆ ಮೊಟ್ಟೆ ಎಲ್ಲ ಹೊಡಿಯೋಣ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಮೊಟ್ಟೆಯಲ್ಲಿ ಏನಿರ್ಬೋದು ಅಂತ ನೋಡಿದ್ರೆ ಅದು ಯಾಕೋ ಮೊಟ್ಟೆ ಚೆನ್ನಾಗೇ ಇದ್ದಿಲ್ಲ. ಅದನ್ನು ನೆಕ್ಸ್ಟು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನೋಡಿದ್ರೆ ಚೆನ್ನಾಗೇ ಇಲ್ಲ, ಬೇರೆ ಪ್ಲೇಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿಲ್ಲ, ಸ್ವಲ್ಪ ರೋಗ ಥರ ಇತ್ತೇನೋ. ಅದಂದರೆ ಮೇವು ತಿನ್ನಲ್ಲ ಒಂದೊಂದು ಕೋಳಿಗಳು, ಆವಾಗ ಚಿಕ್ಕ ಮೊಟ್ಟೆ ಇಕ್ಕೋದೆಲ್ಲ ಸಹಜ. ಇಲ್ಲಾಂದರೆ ಫಸ್ಟ್ ಕೋಳಿ ಮೊಟ್ಟೆ ಇಕ್ಕುತ್ತಲ್ಲ ಆ ಥರ ಏನಾರು ಇದ್ದರೆ ಆ ಥರ ಚಿಕ್ಕ ಮೊಟ್ಟೆ ಇಕ್ತಾರೆ. ಮಾಮೂಲಿ ಮೊಟ್ಟೆಗಳೆಲ್ಲ ಚೆನ್ನಾಗಿತ್ತು, ನಾಟಿ ಮೊಟ್ಟೆ ಅಲ್ವಾ, ಆಮ್ಲೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ನೆಕ್ಸ್ಟ್ ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೆ ಹೂವೆಲ್ಲ ಕಟ್ತಾಯಿದ್ದೀವಿ. ಅದೇ ಇವಾಗ ಪುರದಮ್ಮ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ಹೂವೆಲ್ಲ ಕಟ್ಟಾಯಿತು. ಇವಾಗ ದೇವಸ್ಥಾನಕ್ಕೆ ಬಂದಾಯಿತು. ಇವಾಗ ಎಂಟ್ರೆನ್ಸಿಗೆ ಬಂದಾಯಿತು. ಇವಾಗ ಹೋಗ್ತಾ ಇದ್ದೀವಿ ಒಳಗೆ ಹೋದರೆ ಇವತ್ತೇನು ರಶ್ ಏನಿಲ್ಲ, ಜಾಸ್ತಿ ರಶ್ ಏನಿಲ್ಲ, ಆದ್ರೂ ಸ್ವಲ್ಪ ಜನ ಇದ್ದರು. ಇವಾಗೆಲ್ಲ ಹೋಗ್ತಾ ಇದ್ದೀವಿ ಒಳಗೆ, ಅಂದರೆ ಹೋಗೇ ಇರಲಿಲ್ಲ ದೇವಸ್ಥಾನಕ್ಕೆ. ನಮ್ಮ ಅಕ್ಕ ಬೇರೆ ನಾಳೆ ಅವಳು ಬೆಂಗಳೂರಿಗೆ ಹೋಗ್ತಾಳೆ ಅಂತ ಹೋಗ್ತಾ ಇದ್ದೀವಿ. ಹೋಗಾದ್ಮೇಲೆ ಅಲ್ಲಿ ನೋಡಿ ಮೊದಲೇ ಆದರೆ ಯಾವ ಕ್ಯೂನೂ ಇರ್ತಿರ್ಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬರ್ಬೋದಿತ್ತು. ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಮೊದಲೆಲ್ಲ ನಾವೇ ಹೋಗ್ಬಿಟ್ಟು ಮುಂದೆನೇ ಪೂಜೆ ಮಾಡ್ಕೊಬರ್ಬೋದಿತ್ತು, ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಯಾರನ್ನೂ ಬಿಡೋದು ಇಲ್ಲ ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡಿ ನನ್ನ ಮಗ ಇದನ್ನ ನೋಡ್ಬಿಟ್ಟು ಅಮ್ಮ ಮಾಮಿ ಅಂತ ಹೇಳ್ತಾ ಇದ್ದ. ಇವಾಗ ಅಲ್ಲಿ ಕೂತಿದ್ದಾರೆ, ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಹಸಿಬಿಟ್ಟಿದೆ. ಇವಾಗ ಅದಕ್ಕೆ ನಮ್ಮ ಅಕ್ಕ ಸ್ವಲ್ಪ ಕೋಳಿ ಒಪ್ಪಿಸ್ಕೊಬರೋಣ ಅಂತ ಹೋಗಿದ್ದಾರೆ. ಅಲ್ಲಿ ಹೋದರೆ ಇವತ್ತು ಯಾರೋ ಜಾಸ್ತಿ ಜನ ಇದ್ದರು, ಮರಿಯೆಲ್ಲ ಒಪ್ಪಿಸ್ತಾ ಇದ್ದರು. ಅದಕ್ಕೆ ಸ್ವಲ್ಪ ಆ ಕಡೆ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಮರಿ ಕುಯ್ಯೋದನ್ನ ವೀಡಿಯೋ ಮಾಡ್ಕೊತಾ ಇದ್ದೆ. ಆದ್ರೂ ಅಯ್ಯೋ ನನ್ನ ಮಗ ನೋಡ್ಬಿಟ್ಟು ಅಯ್ಯೋ ಪಾಪ ಅಮ್ಮ ಕುರಿ ಅಂತ ಇದ್ದ. ಆದ್ರೂ ಇವಾಗೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತಾರೆ ನೀರು ಹಾಕಿ. ಮೊದಲಾದರೆ ಅಲ್ಲೇ ಎಲ್ಲನೂ ಮಾಡ್ತಾಯಿದ್ರು. ಇವಾಗ ಕೋಳಿ ಒಪ್ಪಿಸ್ಕೊ ಬಂದಾಯಿತು. ನಾವು ಬೇರೆ ರೂಮ್ ಮಾಡಿರಲಿಲ್ಲ, ಎಲ್ಲೇ ಮರದ ಅಡಿಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಲ್ಲ, ಮಳೆ ಬೇರೆ ಬರೋಂಗಾಗಿತ್ತು. ಬೇಗ ಅದಕ್ಕೆ ನಮ್ಮ ಅಕ್ಕ ಫಸ್ಟ್ ರೈಸ್ ಮಾಡಿಬಿಟ್ಟು ಮುದ್ದೆ ಮಾಡಿದ್ಲು. ಆಮೇಲೆ ಹೋಗ್ಬಿಟ್ಟು ಖಾರ ರುಬ್ಬಿಸ್ಕೊಬಂದ್ವಿ. ಖಾರ ರುಬ್ಬಿಸ್ಕೊಬಂದಾದ್ಮೇಲೆ ಬೇಗ ಒಗ್ಗರಣೆ ಹಾಕೋಣ ಅಂದರೆ ನಾವು ಒಂದೇ ಗ್ಯಾಸ್ ತಂದಿದ್ವಿ, ಒಂದೇ ಸಿಲಿಂಡರ್ ತಂದಿದ್ವಿ. ಅದು ಬೇರೆ ಮಳೆ ಬರೋಂಗಾಗಿತ್ತಲ್ಲ, ಅದಕ್ಕೆ ನಮ್ಮ ಅಕ್ಕ ಹೋಗ್ಬಿಟ್ಟು ಎಕ್ಸ್ಟ್ರಾ ಒಂದು ಗ್ಯಾಸು ಮತ್ತು ಒಂದು ಪಾತ್ರೆ ತಗೊಬಂದ್ಲು ಬೇಗ. ಅದಕ್ಕೆ ಆ ಕಡೆ ಈ ಕಡೆ ಇದು ಚಿಕನ್ ಅಂದರೆ ಬೇಗ ಕೋಳಿ ಅಲ್ವಾ. ಮತ್ತು ಆ ಕಡೆ ಗ್ಯಾಸಲ್ಲಿ ಸಾಂಬಾರು, ಈ ಕಡೆ ಗ್ಯಾಸಲ್ಲಿ
ಸ್ವಲ್ಪ ಚಿಕನ್ ರೋಸ್ಟ್ ಥರ ಮಾಡೋಣ ಅಂತ ಮಾಡ್ತಾಯಿದ್ರು. ಅದಕ್ಕೆ ಒಂದು ಚಿಕ್ಕ ಸಿಲಿಂಡ್ರು ಮತ್ತು ಗ್ಯಾಸ್ನ ತಗೊಬಂದಿದ್ವಿ. ಬೇಗ ಮಾಡೋಣ ಅಂತ ಎಲ್ಲನೂ ಪಟ ಅಂತ ಮಾಡ್ತಾಯಿದ್ವಿ ನಮ್ಮ ಅಕ್ಕ. ನಾವೆಲ್ಲನೂ ಕ್ಲೀನಾಗಿ ಕುಯ್ಕೊಡ್ತಾಯಿದ್ವಿ. ಈರುಳ್ಳಿ, ಟೊಮೊಟೊ ಹಣ್ಣು ಎಲ್ಲನೂ. ಕಾಳು ಬೇರೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲ ಮಾಡಾಯಿತು. ಇವಾಗ ಚಿಕನ್ನೆಲ್ಲ ರೋಸ್ಟ್ ಮಾಡೋಕ್ಕೆ ಚಿಕನ್ನೆಲ್ಲ ತೊಳೆದು ನಮ್ಮ ಅಕ್ಕ ಆಗಲೇ ಒಬ್ಬಳು ಸಾಂಬಾರು ಮಾಡ್ತಾಳೆ, ಒಬ್ಬಳು ಇದು ಮಾಡ್ತಾಯಿದ್ದಾಳೆ. ನಾವು ಮತ್ತು ನಮ್ಮ ಅಕ್ಕ ಮುದ್ದೆ ಕಟ್ತಾಯಿದ್ವಿ ಬೇಗ. ಅದಕ್ಕೆ ಅವಳು ನೀರು ತರೋಕ್ಕೆ ಅಂತ ಹೋಗಿದ್ಲು. ಅಂದರೆ ಇವಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಅಂದರೆ ನಮ್ಮೂರಲ್ಲಿ ಹೋಮ ಮಾಡಿಸಿದ್ರು ಅಂತ 1 ತಿಂಗಳು ತಿನ್ನಂಗಿರಲಿಲ್ಲ. ಅದಕ್ಕೋಸ್ಕರ ನನ್ನ ಅಕ್ಕನ ಮಕ್ಕಳಿಗೆಲ್ಲ ಚಿಕನ್ ಅಂದರೆ ಇಷ್ಟ. ಅದಕ್ಕೆ ಏನು ಮಾಡೋದೇ ತಡ, ಇನ್ನು ಏನೆಲ್ಲನೂ ಊಟ ಮಾಡ್ತಾಯಿದ್ರು. ಬೇಗ ಊಟ ಮಾಡಿ ಅಂತ ನಮ್ಮ ಅಕ್ಕ ವೀಡಿಯೋ ಮಾಡ್ಕೊತಾ ಇದ್ಲು. ಬೇಗ ಅದಕ್ಕೆ ಊಟ ಮಾಡಿಬಿಟ್ಟು ಹೋಗೋಣ. ಅವ್ರ ಆಟೋದವ್ರು ಬೇರೆ ಎಲ್ಲೋ ಹೋಗಬೇಕು ಅಂತ ಅಂದ್ರೆ ನಾವು ಊರಿಗೆ ಬಂದುಬಿಟ್ವಿ. ಬೆಳಗ್ಗೆ ಮುಗಿಸ್ಕೊಂಡು ಬಂದಾದ್ಮೇಲೆ ನಾನು ಸ್ವಲ್ಪ ಪಪ್ಪಾಯನ ಕೊಯ್ದುಬಿಟ್ಟು ಕೊಡೋಣ ನನ್ನ ಮಕ್ಕಳಿಗೆ ಅಂತ ಕೊಡ್ತಾಯಿದ್ವಿ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ಇತ್ತು. ಒಂದು ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರ ಫಸ್ಟು ಆಯಿಲ್ ಹಾಕ್ಕೊಬಿಟ್ಟು ಆಮೇಲೆ ಕಡಲೆ ಬೀಜ ಹಾಕ್ಕೋಬೇಕು. ಕಡಲೆ ಬೀಜ ಹಾಕೊಂಡ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಬಿಟ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಸ್ವಲ್ಪ ಅದು ಕಡಲೆ ಬೀಜ ಕಂದು ಬರೋ ಗಂಟ ಹುರ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಈರುಳ್ಳಿ ಸ್ವಲ್ಪ ಇದಾಗ ಗಂಟ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಮಗೆ ಸ್ವಲ್ಪ ಜಾಸ್ತಿ ಗೊಜ್ಜು ಬೇಕು ಅಂದರೆ ಈ ಥರ ಈರುಳ್ಳಿನ ಎಕ್ಸ್ಟ್ರಾ ಹಾಕ್ಕೋಬೇಕು. ಟೊಮೊಟೊ ಹಣ್ಣು ಹಾಕ್ಕೊಂಡೆ ಆಯಿತು. ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ನನ್ನ ಮಗಳು ವೀಡಿಯೋ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ ಮೊಬೈಲ್ ಮಾಡಿದ್ದಾಳೆ ನೋಡಿ ಯಾವ ಥರ ಬಂದಿದೆ ಕ್ಯಾಮ್ರಾ ಅಂತ. ಆಮೇಲೆ ನೆಕ್ಸ್ಟ್ ಎಲ್ಲ ಸ್ವಲ್ಪ ರೋಸ್ಟ್ ಆಗೋ ಗಂಟ ಸ್ವಲ್ಪ ದಪ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ, ಆಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸಿ ಆಮೇಲೆ ಮಾವಿನಕಾಯಿ ತುರ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಮಾವಿನಕಾಯಿ ತುರಿದಿರ್ತೀವಲ್ಲ ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳಿ. ಸಾಂಬಾರು ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾಂಬಾರು ಸೊಪ್ಪು ಹಾಕೊಂಡಾದ್ಮೇಲೆ ಕಾಯಿ ಹಾಕ್ಕೊಳ್ಳಿ. ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಡ್ರೈ ಆಗಿ ಮಾಡ್ಕೊಬೋದು. ಕಾಯಿ ಹಾಕಿದ್ಮೇಲೆ ನನ್ನ ಮಗ ಬೇರೆ ಹೊಟ್ಟೆ ತಿಂಡಿ ಲೇಟ್ ಆಯಿತು ಇವತ್ತು, ಹೊಟ್ಟೆ ಹಸಿದೆ ಅಂದರು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.